ನಮಸ್ಕಾರ ಸ್ನೇಹಿತರೆ. ಈ ಅವಧಿಯಲ್ಲಿ ನಾವು 18ನೇ ಶತಮಾನದ ಮಧ್ಯಭಾಗದ ಭಾರತೀಯ ಸಾಮಾಜಿಕ ವ್ಯವಸ್ಥೆಯನ್ನ ಕುರಿತಂತೆ ನಾವು ತಿಳ್ಕೊಳ್ಳೋಣ. ಆ, ಇದರ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ರಿಸ್ತಶಕ 18ನೇ ಶತಮಾನದ ಮಧ್ಯಭಾಗದ ಭಾರತೀಯ ರಾಜಕೀಯ ವ್ಯವಸ್ಥೆಯನ್ನ ಆ, ತಿಳಿಸ್ಕೊಟ್ಟಿದ್ದೆ. ಅದರ ಬಗ್ಗೆ ನಾನು ಮಾತನಾಡಿದ್ದೆ. ಈಗ ಮುಂದುವರೆದಂತೆ 18ನೇ ಶತಮಾನದ ಮಧ್ಯಭಾಗದ ಭಾರತೀಯ ಸಾಮಾಜಿಕ ವ್ಯವಸ್ಥೆ ಅಂದ್ರೆ 18ನೇ ಶತಮಾನದ ಮಧ್ಯಭಾಗದ ವೇಳೆಗೆ ಭಾರತವನ್ನ ಪ್ರವೇಶಿಸಿದ ಒಂದು ರಾಜಕೀಯ ವ್ಯವಸ್ಥೆಗಳು ಬಹಳ ವಿಶೇಷವಾಗಿ ಅಲ್ಲಿ ಮುಸ್ಲಿಂ ಪ್ರಭುತ್ವ ಮತ್ತೆ ಅದರಲ್ಲೂ ಮೊಘಲ್ ಸಾಮ್ರಾಜ್ಯದ ಒಂದು ಅವನತಿ, ಅದರ ಸ್ಥಾನವನ್ನ ಅಲಂಕರಿಸಿದಂತಹ ಬ್ರಿಟಿಷ್ ಪ್ರಭುತ್ವ ಮತ್ತೆ ಮೊಘಲರ ಅಧೀನ ರಾಜ್ಯಗಳು ಸ್ವತಂತ್ರ ರಾಜ್ಯಗಳಾಗಿ ಅಸ್ತಿತ್ವಕ್ಕೆ ಬಂದಂತಹ ಒಂದು ಸಂದರ್ಭ. ಈ ಒಂದು ರಾಜಕೀಯ ಸ್ಥಿತ್ಯಂತರ ಮುಂದಿನ ಹಲವಾರು ಸಾಂಸ್ಕೃತಿಕ ಸ್ಥಿತ್ಯಂತರಗಳಿಗೆ ಅದು ಕಾರಣ ಆಗುತ್ತೆ. ಅಂತಹ ಸಾಂಸ್ಕೃತಿಕ ಸ್ಥಿತ್ಯಂತರಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಈ ಅವಧಿಯಲ್ಲಿ ನಾವು ಚರ್ಚಿಸಬೇಕಾಗಿರುವಂತದ್ದು ಸಾಮಾಜಿಕ ವ್ಯವಸ್ಥೆಯನ್ನ. ಯಾಕೆಂತ ಹೇಳಿದ್ರೆ 18ನೇ ಶತಮಾನದ ಮಧ್ಯಭಾಗದ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬ್ರಿಟಿಷ್ ಒಂದು ಪ್ರಭುತ್ವದ ಹಿನ್ನೆಲೆಯಲ್ಲಿ ಪ್ರವೇಶ ಪಡೆದಂತಹ ಕ್ರಿಶ್ಚಿಯನ್ ಸಮಾಜ ಮತ್ತೆ ಈ ಮೊದಲು ಇದ್ದಂತಹ ಮುಸ್ಲಿಂ ಸಮಾಜ ಮತ್ತೆ ಭಾರತೀಯ ಸಮಾಜ, ಈ ಮೂರು ಸಮಾಜಗಳ ಒಂದು ಮಿಶ್ರಣದ ಒಂದು ಸಂದರ್ಭಗಳನ್ನ ನಾವು ಈ ಅವಧಿಯಲ್ಲಿ ಕಾಣ್ತಾ ಹೋಗ್ತೇವೆ. 18ನೇ ಶತಮಾನದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನವು ಕಳೆದ ಕಾಲದ ಜೀವನವನ್ನು ಅವಲಂಬಿಸಿ ಜಡವಾಗಿತ್ತು. ಅನೇಕ ಶತಮಾನಗಳಿಂದ ಒಂದು ವಿಶಾಲವಾದ ಐಕ್ಯತೆ ಸಾಧಿತವಾಗಿದ್ದರೂ ದೇಶಾದ್ಯಂತ ಸಮಾನವಾದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸ್ವರೂಪ ಇರಲಿಲ್ಲ. ಹಿಂದೂಗಳು ಮತ್ತು ಮುಸ್ಲಿಮರು ಎರಡೂ ವರ್ಗಗಳಾಗಿರ್ಲಿಲ್ಲ, ಅವು ಇಲ್ಲಿ ಜಾತಿಗಳಾಗಿ ಅದು ಗುರುತಿಸ್ಕೊಂಡಿತ್ತು. ಮತ್ತೆ ಅದರ ಹಿನ್ನೆಲೆಯಲ್ಲಿ ವಿಭಿನ್ನ ಧರ್ಮಗಳಾಗಿ ಇಲ್ಲಿ ಅಸ್ತಿತ್ವದಲ್ಲಿ ಇದ್ದುದನ್ನು ನಾವಿಲ್ಲಿ ಗಮನಿಸ್ತೇವೆ. ಹಾಗೇನೆ ಧರ್ಮ, ಪ್ರದೇಶ, ಬುಡಕಟ್ಟು, ಭಾಷೆ ಮತ್ತು ಜಾತಿಗಳನ್ನ ಆಧರಿಸಿ ಜನರು ಪ್ರತ್ಯೇಕ ಗುಂಪುಗಳಾಗಿ ಇಲ್ಲಿ ಕಂಡು ಬರ್ತಾರೆ. ಒಟ್ಟು ಜನಸಂಖ್ಯೆಯ ಒಂದು ಸಣ್ಣ ಭಾಗವಾಗಿದ್ದ ಮೇಲ್ವರ್ಗದ ಜನರ ಜೀವನವು ಕೆಳವರ್ಗದ ಜನರ ಜೀವನ ಮತ್ತು ಸಂಸ್ಕೃತಿಗಿಂತ ತೀರಾ ಭಿನ್ನವಾಗಿತ್ತು. ಜಾತಿಯು ಹಿಂದೂಗಳ ಸಾಮಾಜಿಕ ಜೀವನದ ಪ್ರಧಾನ ಲಕ್ಷಣವಾಗಿತ್ತು. 4 ವರ್ಣಗಳಲ್ಲದೆ ಭಾರತೀಯರು ಪ್ರದೇಶದಿಂದ ಪ್ರದೇಶಕ್ಕೆ ತಮ್ಮ ಸ್ವರೂಪದಲ್ಲಿ ಬದಲಾವಣೆ ಹೊಂದಿದ್ದ ಅನೇಕ ಜಾತಿಗಳಾಗಿ ವಿಂಗಡಣೆಗೊಂಡಿತ್ತು. ಜಾತಿ ವ್ಯವಸ್ಥೆಯು ಜನರನ್ನು ಕಟ್ಟುನಿಟ್ಟಾಗಿ ವಿಭಜಿಸಿತ್ತು ಮತ್ತು ಸಾಮಾಜಿಕ ಬದುಕಿನಲ್ಲಿ ಅವರ ಸ್ಥಾನವನ್ನು ಶಾಶ್ವತವಾಗಿ ಸ್ಥಿರಗೊಳಿಸಿತ್ತು. ಮೇಲ್ಜಾತಿಯ ಜನರು ಬ್ರಾಹ್ಮಣರ ನೇತೃತ್ವದಲ್ಲಿ ಎಲ್ಲಾ ಸಾಮಾಜಿಕ ಪ್ರತಿಷ್ಠೆ ಮತ್ತು ಸವಲತ್ತುಗಳನ್ನು ತಮ್ಮದನ್ನಾಗಿ ಮಾಡಿಕೊಂಡಿದ್ರು. ಜಾತಿಯ ನಿಯಮಗಳು ಅತ್ಯಂತ ಕಠಿಣವಾಗಿದ್ವು. ಅಂತರ್ಜಾತಿ ವಿವಾಹಗಳನ್ನು ನಿಷೇಧಿಸಲಾಗಿತ್ತು. ಸಹಭೋಜನ ಇಲ್ಲಿ ನಿಷೇಧಗೊಂಡಿತ್ತು. ಉದ್ಯೋಗದ ಆಯ್ಕೆಯನ್ನು ಜಾತಿಯನ್ನು ಆಧರಿಸಿಯೇ ನಿರ್ಧರಿಸಲಾಗ್ತಾ ಇತ್ತು. 18ನೇ ಶತಮಾನದ ಪ್ರಮುಖ ಲಕ್ಷಣವಾಗಿದ್ದ ಜಾತಿ ಅನೇಕ ಸಂದರ್ಭಗಳಲ್ಲಿ ಒಂದೇ ಸ್ಥಳ ಅಥವಾ ಪ್ರದೇಶದಲ್ಲಿ ವಾಸಿಸುವ ಹಿಂದೂಗಳನ್ನು ಅನೇಕ ಸಾಮಾಜಿಕ ಗುಂಪುಗಳನ್ನಾಗಿ ವಿಂಗಡಿಸಲಾಗಿತ್ತು. ಸಾಮಾಜಿಕ ಸಮಾನತೆ ಇದ್ದರೂ ಮುಸ್ಲಿಮರಲ್ಲೂ ಜಾತಿ, ವರ್ಣ, ಬುಡಕಟ್ಟು ಮತ್ತು ಸ್ಥಾನಮಾನ ಇತ್ಯಾದಿ ವಿಂಗಡಣೆ ಇದ್ದೇ ಇತ್ತು. ತಮ್ಮ ಧಾರ್ಮಿಕ ಭಿನ್ನತೆಗಳಿಂದಾಗಿ ಕೆಲವು ಸಂದರ್ಭಗಳಲ್ಲಿ ಶಿಯಾ ಮತ್ತು ಸುನ್ನಿ ಪ್ರಮುಖರು ತಾವೇ ಶ್ರೇಷ್ಠ ಎಂಬಂತೆ ವರ್ತಿಸ್ತಾ ಇದ್ರು. ಅನೇಕ ಬಾರಿ ಇರಾನಿ, ಅಫ್ಘಾನಿ ಮತ್ತು ಹಿಂದೂಸ್ತಾನಿ ಮುಸಲ್ಮಾನ ಪ್ರಮುಖರು ಪ್ರತ್ಯೇಕವಾಗಿರುತ್ತಿದ್ರು. 18ನೇ ಶತಮಾನದಲ್ಲಿ ಭಾರತೀಯ ಕೌಟುಂಬಿಕ ವ್ಯವಸ್ಥೆಯು ಪ್ರಧಾನವಾಗಿ ಪಿತೃಪ್ರಧಾನವಾಗಿತ್ತು. ಕುಟುಂಬದ ಮುಂದುವರಿಕೆಯು ಪುರುಷರಿಗೆ ಇರುತ್ತಿತ್ತು. ಅಂದ್ರೆ ಆ ಕುಟುಂಬದ ಯಜಮಾನ ಅಥವಾ ತಂದೆ ಮರಣ ಹೊಂದಿದ ಮೇಲೆ ಅವನ ಹಿರಿ ಮಗನಿಗೆ ಆ ಕುಟುಂಬದ ಯಜಮಾನಿಕೆ ಅದು ಸ್ಥಳಾಂತರ ಆಗ್ತಾ ಇತ್ತು, ಅಥವಾ ಅವನಿಗೆ ಮುಂದುವರಿತಾ ಇದ್ದ. ಆ ಕುಟುಂಬದ ಹಿರಿಯ ಮಗ ಆ ಕುಟುಂಬದ ಯಜಮಾನನಾಗಿ ಸ್ಥಾನವನ್ನ ವಹಿಸ್ಕೊಳ್ತಾ ಇದ್ದ. ಆದ್ರೆ ಕೇರಳದಲ್ಲಿ ನಾಯರ್ ಕುಟುಂಬಗಳು ಮಾತ್ರ ಮಾತೃ ಪ್ರಧಾನವಾಗಿದ್ವು. ಯುದ್ಧ ಮತ್ತು ಕ್ರಾಂತಿಯ ಸಂದರ್ಭದಲ್ಲಿ ಮಹಿಳೆಯರನ್ನು ಹಿಂಸಿಸುತ್ತಿರಲಿಲ್ಲ, ಅವರನ್ನು ಗೌರವದಿಂದ ಕಾಣಲಾಗ್ತಾ ಇತ್ತು. ರಾಜ ಮಹಿಳೆಯರು ಆಡಳಿತ ನಡೆಸ್ತಾ ಇದ್ರು. ಕ್ರಿಸ್ತಶಕ 1766ರಿಂದ 1796ರವರೆಗೆ ಅಹಲ್ಯಾಬಾಯಿಯು ಇಂದೋರನ್ನು ಆಳುತ್ತಿದ್ಲು ಅಂತೇಳಿ ನಮಗೆ ಕಂಡು ಬರ್ತದೆ. ಕೃಷಿಕ ಮಹಿಳೆಯರು ಸಾಮಾನ್ಯವಾಗಿ ತಮ್ಮ ಜಮೀನುಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಅಥವಾ ದುಡಿತಾ ಇದ್ರು. ಒಂದು ಶ್ರಮದ ಕಾರ್ಯಗಳಲ್ಲಿ ಅವರು ತಮ್ಮನ್ನ ತೊಡಗಿಸ್ಕೊಂಡಿದ್ರು. ಮತ್ತೆ ಕೃಷಿ ಕಾರ್ಮಿಕರಾಗಿ ಅವರು ಗುರುತಿಸ್ಕೊಳ್ತಾರೆ.
ಉತ್ತರ ಭಾರತದ ಮೇಲ್ಜಾತಿ ಮಹಿಳೆಯರಲ್ಲಿ ವರ್ಣ ಪದ್ಧತಿಯು ಸಾಮಾನ್ಯವಾಗಿತ್ತು. ದಕ್ಷಿಣ ಭಾರತದಲ್ಲಿ ಈ ಪದ್ಧತಿ ಇರಲಿಲ್ಲ. ಪ್ರೇಮ ಪ್ರೇಮ ವಿವಾಹಕ್ಕೆ ಅವಕಾಶವಿರಲಿಲ್ಲ. ಶ್ರೀಮಂತ ಪುರುಷರು ಒಂದಕ್ಕಿಂತ ಹೆಚ್ಚು ವಿವಾಹ ಮಾಡಿಕೊಳ್ತಾ ಇದ್ರು. ದೇಶಾದ್ಯಂತ ಬಾಲ್ಯ ವಿವಾಹ ಪದ್ಧತಿ ಜಾರಿಯಲ್ಲಿತ್ತು. ಏಕೆಂದ್ರೆ ಈ ಅವಧಿಯಲ್ಲಿ ಮುಸ್ಲಿಮರು ಈ ದೇಶಕ್ಕೆ ಆಕ್ರಮಣ ಮಾಡಿದಂತ ಸಂದರ್ಭದಲ್ಲಿ ಅಥವಾ ಪ್ರವೇಶ ಮಾಡಿದಂತ ಸಂದರ್ಭದಲ್ಲಿ ಮುಸ್ಲಿಂ ಆಕ್ರಮಣಕಾರರು ವಿವಾಹವಾಗಿದ್ದಂತಹ ಸ್ತ್ರೀಯರನ್ನು ಅವರು ಅಪಹರಿಸ್ತಿರ್ಲಿಲ್ಲ ಎನ್ನುವ ಅದನ್ನ ಕಟ್ಟುನಿಟ್ಟಾಗಿ ಅವರು ಪಾಲಿಸ್ತಾ ಇದ್ರಿಂದ ಅವರಿಂದ ಅವರ ಆಕ್ರಮಣಗಳಿಂದ ಅಥವಾ ಅವರ ಅಪಹರಣದಿಂದ ಹಿಂದೂ ಮಹಿಳೆಯರನ್ನ ಅವರು ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಬಾಲ್ಯ ವಿವಾಹ ಎನ್ನುವಂತ ಪದ್ಧತಿ ಪರಿಚಯ ಆಯ್ತು ಎನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂತ ವಿಚಾರನೆ. ಜಾತಿ ಪದ್ಧತಿಯನ್ನು ಹೊರತುಪಡಿಸಿ ಜಾರಿಯಲ್ಲಿದ್ದ ಸಾಮಾಜಿಕ ಅನಿಷ್ಟ ಪದ್ಧತಿಗಳೆಂದರೆ ಸತಿ ಪದ್ಧತಿ ಮತ್ತು ವಿಧವಾ ಪದ್ಧತಿಯ ಆಚರಣೆ. ರಜಪುಟಾಣ, ಬಂಗಾಳ ಮತ್ತು ಉತ್ತರ ಭಾರತದಲ್ಲಿ ಸತ್ತ ಗಂಡನ ದೇಹದೊಂದಿಗೆ ಆ ಚಿತೆಯಲ್ಲಿ ಹೆಂಡತಿ ತನ್ನ ದೇಹವನ್ನು ಸುಟ್ಟುಕೊಳ್ಳುವಂತಹ ಪದ್ಧತಿ ಇತ್ತು. ಅದನ್ನು ನಾವು ಸತಿ ಪದ್ಧತಿ ಅಂತೇಳಿ ಕರೀತೇವೆ. ದಕ್ಷಿಣದಲ್ಲಿ ಇದು ಸಾಮಾನ್ಯವಾಗಿ ಇರಲಿಲ್ಲ. ದಕ್ಷಿಣ ಭಾರತದಲ್ಲಿ ಈ ಒಂದು ಸತಿ ಪದ್ಧತಿ ಇರಲಿಲ್ಲ ಅಂತೇಳಿ ನಾವು ಹೇಳ್ಬೇಕಾಗ್ತದೆ. ಆದ್ರೆ ಮುಂದಿನ ದಿನಗಳಲ್ಲಿ ಅದು ವಿಜಯನಗರ ಸಾಮ್ರಾಜ್ಯದ ನಂತರ ಈ ಪದ್ಧತಿ ಇದ್ದುದನ್ನ ಈ ದೇಶಕ್ಕೆ ಬಂದಂತಹ ವಿದೇಶಿ ಬರಹಗಾರರಿಂದ, ಅದರಲ್ಲಿ ವಿಶೇಷವಾಗಿ ಅಬೆ ದುಬೆ ಏನಿದ್ದಾನೆ ಅಂತಹ ಹಲವಾರು ಪ್ರಸಂಗಗಳನ್ನ ಅವನು ಗುರುತಿಸಿದ್ದಾನೆ. ಮರಾಠರು ಇದನ್ನ ಪ್ರೋತ್ಸಾಹಿಸಿರ್ಲಿಲ್ಲ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಮರಾಠರು ಈ ಸತಿ ಪದ್ಧತಿಯನ್ನ ಅವರು ಅದಕ್ಕೆ ಬೆಂಬಲ ಇರಲಿಲ್ಲ ಅಥವಾ ಅದನ್ನ ಪ್ರೋತ್ಸಾಹಿಸದೇ ಇದ್ದುದನ್ನ ನಾವಿಲ್ಲಿ ಗಮನಿಸ್ತೇವೆ. ಹಾಗೇನೆ ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣೇತರರು, ಜಾಟರು ಮತ್ತು ಉತ್ತರದ ಗುಡ್ಡಗಾಡಿನ ಜನರಲ್ಲಿ ವಿಧವಾ ವಿವಾಹ ಸಾಮಾನ್ಯವಾಗಿತ್ತು. ಹಿಂದೂ ವಿಧವೆಯರ ಜೀವನ ತುಂಬಾ ದುಸ್ತರವಾಗಿತ್ತು. ಅವಳ ಊಟ ಉಪಚಾರಗಳಲ್ಲಿ, ಉಡುಗೆ ತೊಡುಗೆಗಳಲ್ಲಿ ಬಹಳ ಕಟ್ಟುನಿಟ್ಟುಗಳಿದ್ದವು. 18ನೇ ಶತಮಾನದಲ್ಲಿ ಅದರ ಹಿಂದಿನ ಸಾಂಸ್ಕೃತಿಕ ನಿರಂತರತೆ ಮುಂದುವರೆದಿತ್ತು. ಸ್ಥಳೀಯ ಆಚರಣೆಗಳು ಮುಂದುವರೆದು ಸಂಸ್ಕೃತಿ ಸಂಪೂರ್ಣ ಸಂಪ್ರದಾಯವಾಗಿ ಮಾರ್ಪಟ್ಟಿತ್ತು. ರಾಜರ, ರಾಜಕುಮಾರರ ಮತ್ತು ಗಣ್ಯರ ಪೋಷಣೆಯನ್ನು ಹೆಚ್ಚಾಗಿ ಅವಲಂಬಿಸಿದ್ದ ಕಲೆಯ ಶಾಖೆಗಳು ಅವನತಿ ಹೊಂದಿದ್ದವು. ಈ ಅಂಶವು ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ, ವರ್ಣಚಿತ್ರ ಕಲೆಯಲ್ಲಿ ಎದ್ದು ಕಾಣುತ್ತದೆ. ದಕ್ಷಿಣ ಮತ್ತು ಉತ್ತರ ಭಾರತದಲ್ಲಿ ಸಂಗೀತದ ಬೆಳವಣಿಗೆ ಹೆಚ್ಚಾಗಿತ್ತು ಅಥವಾ ಸಂಗೀತದ ಬೆಳವಣಿಗೆ ಆಗಿದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಭಾರತೀಯ ಸಂಸ್ಕೃತಿಯ ಪ್ರಮುಖ ದೌರ್ಬಲ್ಯ ಏನಂತ ಹೇಳಿದ್ರೆ ವಿಜ್ಞಾನ ಕ್ಷೇತ್ರದಲ್ಲಿ ಅದು ತೀರಾ ಹಿಂದುಳಿದಿತ್ತು. ಅದು ವಿಜ್ಞಾನ ಕ್ಷೇತ್ರ ಮುಂದುವರೆದಿರಲಿಲ್ಲ. ಅದು ಪಶ್ಚಿಮ ದೇಶಗಳೊಂದಿಗೆ ಹೋಲಿಸಿಕೊಂಡಾಗ ತೀರಾ ಹಿಂದುಳಿದಿತ್ತು ಎನ್ನುವಂತಹ ಅಂಶ ನಮಗೆ ಕಂಡು ಬರ್ತದೆ. ಮೊದಲಿಗೆ ಗಣಿತ ಮತ್ತು ಪ್ರಾಕೃತಿಕ ವಿಜ್ಞಾನ ಒಂದು ಪ್ರಮುಖ ಕೊಡುಗೆಯನ್ನು ನೀಡಿದ್ದಂತ ಭಾರತೀಯರು ಯುರೋಪಿನ ತಂತ್ರಜ್ಞಾನದೊಂದಿಗೆ ಸ್ಪರ್ಧಿಸ್ಲಿಕ್ಕೆ ಅವರಿಗೆ ಯಾಕೋ ಈ ಒಂದು ಸಂದರ್ಭದಲ್ಲಿ ಆಗಿಲ್ಲ ಅಥವಾ ಸ್ಪರ್ಧಿಸ್ಲಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಯುರೋಪಿನ ಅಥವಾ ಪಾಶ್ಚಾತ್ಯ ತಂತ್ರಜ್ಞಾನಕ್ಕೂ ಭಾರತೀಯ ತಂತ್ರಜ್ಞಾನಕ್ಕೂ ಬಹಳ ವ್ಯತ್ಯಾಸಗಳಿರೋದನ್ನ ನಾವು ಇಲ್ಲಿ ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಟಿಪ್ಪು ಸುಲ್ತಾನನನ್ನ ಹೊರತುಪಡಿಸಿದ್ರೆ, ದಕ್ಷಿಣ ಭಾರತದ ಮೈಸೂರು ಪ್ರಾಂತ್ಯವನ್ನು ಆಳ್ವಿಕೆ ಮಾಡಿದಂತ ಟಿಪ್ಪು ಸುಲ್ತಾನನ್ನು ಹೊರತುಪಡಿಸಿದ್ರೆ ಬಹುತೇಕ ಭಾರತೀಯ ದೇಶೀಯ ಸಂಸ್ಥಾನದ ರಾಜರು ಯುದ್ಧ ತಂತ್ರಜ್ಞಾನದಲ್ಲಿ ಯುರೋಪಿಯನರನ್ನೇ ಅನುಕರಿಸಿದ್ರು ಅಥವಾ ಅನುಸರಿಸ್ತಾ ಇದ್ರು. ಅದರಲ್ಲಿ ವಿಶೇಷವಾಗಿ ಈ ಫ್ರೆಂಚರನ್ನ ತಮ್ಮ ಸೈನಿಕ ತರಬೇತಿಗೆ ಅವರು ನೇಮಿಸಿಕೊಂಡಿದ್ದನ್ನು ಸಹ ನಾವು ಗಮನಿಸ್ತೇವೆ. ಈ ಫ್ರೆಂಚರನ್ನ ಅವರ ಆಸ್ಥಾನದಲ್ಲಿ ಏನು ದೇಶೀಯ ಸಂಸ್ಥಾನ ರಾಜರು ನೇಮಿಸಿಕೊಂಡಿದ್ರು, ಅವರನ್ನ ಈ ಫ್ರೆಂಚರನ್ನ ದೇಶೀಯ ಸಂಸ್ಥಾನದಿಂದ ಹೊರ ಹಾಕ್ಲಿಕ್ಕೋಸ್ಕರ ಬ್ರಿಟಿಷರು ಪ್ರಯತ್ನ ಪಟ್ಟರು. ಅದಕ್ಕೋಸ್ಕರ ಈ ದೇಶೀಯ ಸಂಸ್ಥಾನರ ಒಂದು ನೆಪವಾಗಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಹಲವಾರು ಯುದ್ಧಗಳು ನಡೆದಿರುವುದನ್ನು ನಾವು ಗಮನಿಸ್ತೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಕರ್ನಾಟಕ ಯುದ್ಧಗಳು ಅಂತಹ ಒಂದು ಸಂದರ್ಭಗಳಿಗೆ ನಮಗೆ ಸಾಕ್ಷಿಯಾಗಿ ಕಂಡು ಬರ್ತವೆ. ಇದು 18ನೇ ಶತಮಾನದಲ್ಲಿ ಭಾರತವು ಯುರೋಪಿಯನ್ ದೇಶಗಳ ಅವಲಂಬಿತ ದೇಶವಾಗುವಂತೆ ಮಾಡಿತ್ತು ಅಂತೇಳಿ ನಾವು ಹೇಳ್ಬೇಕಾಗ್ತದೆ. 18ನೇ ಶತಮಾನದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಆರೋಗ್ಯಕರ ಸಂಬಂಧಗಳು ಇದ್ದುದನ್ನು ನಾವು ಗುರುತಿಸ್ಲಿಕ್ಕೆ ಸಾಧ್ಯತೆ ಇದೆ. ಏಕೆಂದ್ರೆ ರಾಜಕೀಯ ಸಹಜವಾಗಿ ಜಾತ್ಯತೀತವಾಗಿತ್ತು. ಉರ್ದು ಭಾಷೆಯ ಬೆಳವಣಿಗೆ ಹಿಂದೂ ಮುಸ್ಲಿಮರನ್ನು ಬೆಸೆಯುವ ಒಂದು ಸಾಧನವಾಗಿ ನಮಗಿಲ್ಲಿ ಕಂಡು ಬರುತ್ತದೆ. ಅಧಿಕ ಸಂಖ್ಯೆಯ ಹಿಂದೂಗಳು ಮುಸ್ಲಿಂ ಸಂತರನ್ನ ಆರಾಧಿಸ್ತಾ ಇದ್ರು. ಮುಸ್ಲಿಮರು ಹಿಂದೂ ದೇವತೆಗಳನ್ನ ಮತ್ತು ಸಂತರನ್ನ ಗೌರವಿಸ್ತಾ ಇದ್ರು. ಇಲ್ಲಿ ವಿಶೇಷವಾಗಿ ನಾವು ಈ ಸೂಫಿ ಒಂದು ಪಂಥದ ಒಂದು ಪ್ರಭಾವವನ್ನ ಕಾಣ್ತೇವೆ. ಅದರ ಜೊತೆಗೆ ಬೆಳೆದು ಬಂದಂತಹ ಭಕ್ತಿ ಪಂಥದ ಚಳುವಳಿಯ ಒಂದು ಪ್ರಭಾವ, ಈ ಎರಡು ಪಂಥಗಳ ಒಂದು ಚಳುವಳಿ ಏನಿದೆ ಅದರ ಹಿನ್ನೆಲೆಯಲ್ಲಿ ಈ ಸಾಮಾಜಿಕ ಸಾಮರಸ್ಯ ಅನ್ನುವಂಥದ್ದು ಬಹುಶಃ 18ನೇ ಶತಮಾನದ ಮಧ್ಯಭಾಗದ ಸಮಾಜದಲ್ಲಿ ಇತ್ತು ಅನ್ನೋದನ್ನ ನಾವು ಗಮನಿಸ್ಲಿಕ್ಕೆ
ಅದೊಂದು ನಮಗೆ ಕಾರಣವಾಗಿ ಅಥವಾ ಒಂದು ಸಾಧ್ಯತೆಯಾಗಿ ನಮಗೆ ಕಂಡುಬರುತ್ತದೆ. ಟಿಪ್ಪು ಸುಲ್ತಾನ್ ಶೃಂಗೇರಿಯ ದೇವಾಲಯ ಮತ್ತು ಇತರ ಕೆಲವು ದೇವಾಲಯಗಳಿಗೆ ಆರ್ಥಿಕ ನೆರವು ನೀಡಿದ್ದು ನಮಗೆ ಚರಿತ್ರೆಯಲ್ಲಿ ಅದು ದಾಖಲಾಗಿದೆ. ಹಾಗೇನೆ ಮರಾಠರು ಅಜ್ಮೀರ್‌ನ ಮೊಯಿನುದ್ದೀನ್ ಒಂದು ಚಿಸ್ತಿಯ ದರ್ಗಾವನ್ನ ಅವರು ಪೋಷಿಸ್ತಾ ಇದ್ರು. ಅದನ್ನ ಅವರು ರಕ್ಷಣೆ ಮಾಡಿದ್ರು. ಅದನ್ನು ಪುನರ್ಜೀವನಗೊಳಿಸುವಂತ ಅಥವಾ ಅದಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ದೊರಕಿಸಿಕೊಡುವಂತ ಕೆಲಸವನ್ನ ಈ ಮರಾಠರು ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಒಟ್ಟಾರೆಯಾಗಿ ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದಂತಹ ಜನರು ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದಂತಹ ಜನರಿಗಿಂತ ಭಿನ್ನವಾದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನವನ್ನ ನಡೆಸ್ತಾ ಇದ್ರು. ಇಲ್ಲಿ ನಾವು ಬಹಳ ಮುಖ್ಯವಾಗಿ 18ನೇ ಶತಮಾನದ ಮಧ್ಯಭಾಗದ ಒಂದು ಸಂದರ್ಭದ ಸಾಮಾಜಿಕ ವ್ಯವಸ್ಥೆ ಏನಿದೆ, ಹಿಂದೂ ಮತ್ತು ಮುಸ್ಲಿಮರ ಒಂದು ಸಾಮಾಜಿಕ ಒಂದು ವರ್ಗಗಳ ನಡುವೆ ಈ ಬ್ರಿಟಿಷ್ ಪ್ರಭುತ್ವ ಅಥವಾ ಯುರೋಪಿಯನ್ ಸಮಾಜದ ಪ್ರವೇಶವಾಗಿದ್ದನ್ನು ನಾವು ಕಾಣ್ತೇವೆ. ಈ ಸಂದರ್ಭದಲ್ಲಿ ಮುಂದೆ ಈ ಬ್ರಿಟಿಷರ ಆಡಳಿತ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಮುಂದಿನ ಭಾರತೀಯ ಸಮಾಜದಲ್ಲಿ ಹೊಸ ಹೊಸ ಬೆಳವಣಿಗೆಗಳು ಕಂಡು ಬಂದಿದ್ದು ಚರಿತ್ರೆಯಲ್ಲಿ ಅದು ದಾಖಲಾಗಿದೆ. ಅದರಲ್ಲಿ ಜಾತಿ ವ್ಯವಸ್ಥೆಯ ಒಂದು ಹಿನ್ನೆಲೆ, ಆ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತಹ ಏನು ಜನಗಣತಿಯ ಒಂದು ಸಂದರ್ಭಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ಎಲ್ಲದರ ಹಿನ್ನೆಲೆಯಲ್ಲಿ ನಾವು ಗಮನಿಸುವಂತದ್ದು ಬಹಳ ಮುಖ್ಯವಾಗಿ ಈ ಒಂದು 18ನೇ ಶತಮಾನದ ಮಧ್ಯಭಾಗದ ಒಂದು ಸಂದರ್ಭದ ಸಾಮಾಜಿಕ ವ್ಯವಸ್ಥೆ ಒಂದು ಹೊಸ ಸಂದರ್ಭಗಳನ್ನ ಭಾರತೀಯ ಸಮಾಜಕ್ಕೆ ಅದು ಪರಿಚಯ ಮಾಡ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ತಮಗೆಲ್ಲರಿಗೂ ಈ ಒಂದು ವಿಡಿಯೋ ತಮಗೆ ಮುಂದಿನ ಅಧ್ಯಯನಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆಯಿಂದ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದ.